ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 29/9/2024 ನಡೆದಿರ್ತಕ್ಕಂಥ VAO ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ನಾನು ತಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ C1 ಆಗಿರುತ್ತೆ. ಫಸ್ಟ್ನೇ ಕ್ವಶನ್ ಏನಂದರೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳು ಯಾವುವು ಅಂತ ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ರೈಟ್ ಆನ್ಸರ್ ಯಾವುದಂದರೆ ಆಪ್ಷನ್ 4 ಇದೆಯಲ್ಲ, ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಇದರಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆಂದರೆ ಇವು ಕನ್ನಡದ ಪದಗಳಾಗಿರುತ್ತೆ. ಅದನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಪದಗಳು ಅನ್ಯ ದೇಶಿ ಪದಗಳಾಗಿರುತ್ತೆ. ಜಮೀನು, ರೈತ, ಕಾಗದ, ಅಸಲು ಇದು ಹಿಂದೂಸ್ತಾನಿ ಪದಗಳಾಗಿರುತ್ತೆ. ನೆಕ್ಸ್ಟು ಸೆಕೆಂಡ್ನೇ ಆಪ್ಷನ್ ಇದೆಯಲ್ಲ, ಲಾಯರು, ಕಾರ್ಡು, ಫೀಸು, ಕಾಲೇಜು ಇದು ಇಂಗ್ಲೀಷ್ ಪದಗಳಿಂದ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಇದೆಯಲ್ಲ, ಅಲಮಾರು, ಸಾಬೂನು, ಪಾದ್ರಿ, ಮೇಜು ಇದು ಪೋರ್ಚುಗೀಸ್ ಪದಗಳಾಗಿರುತ್ತೆ. ಹಾಗಾಗಿ ಫೋರ್ತ್ ಆಪ್ಷನ್ ಈಸ್ ಅ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ನೇ ಕ್ವೆಶ್ಚನ್ ನೋಡೋಣ. ಎರಡನೇ ಕ್ವೆಶ್ಚನ್ ಏನಂದರೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದಂದರೆ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಮೂರನೇ ಕ್ವೆಶ್ಚನ್ ಏನಪ್ಪ ಅಂತಂದರೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರಬೇಕು. ಇದರಲ್ಲಿ ಪಟ್ಟಿ 1ರಲ್ಲಿ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವ ಕವಿಗಳು ಯಾವ್ಯಾವ ಪದ್ಯವನ್ನು ಬರೆದಿದ್ದಾರೆ ಅಂತ ನಾವು ನೋಡಬೇಕಾಗತ್ತೆ. ಫಸ್ಟ್ ಆಪ್ಷನ್ ಇರೋದು ಜೋಗದ ಸಿರಿ ಬೆಳಕಿನಲ್ಲಿ. ಜೋಗದ ಸಿರಿ ಬೆಳಕಿನಲ್ಲಿ ಬರೆದಿರ್ತಕ್ಕಂಥ ಕವಿ ಯಾರಂದರೆ KS ನಿಸಾರ್ ಅಹಮದ್ ರವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಮೂಡಲ ಮನೆಯ ಮುತ್ತಿನ ನೀರಿನ ಬರೆದಕ್ಕಂಥದ್ದು ದ.ರಾ ಬೇಂದ್ರೆಯವರು ಆಗಿರ್ತಾರೆ. ಆಪ್ಷನ್ ಸಿ ಆನಂದಮಯ ಈ ಜಗಹೃದಯ ಇದನ್ನ ಬರೆದಕ್ಕಂಥದ್ದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಾಗಿರ್ತಾರೆ. ನೆಕ್ಸ್ಟು ಹಚ್ಚೇವು ಕನ್ನಡದ ದೀಪ ಬರೆದಿರ್ತಕ್ಕಂಥದ್ದು DS ಕರ್ಕಿಯವರಾಗಿರ್ತಾರೆ. ಸೊ ರೈಟ್ ಆನ್ಸರ್ ಯಾವುದು ಅಂತ ನೋಡೋಣ. ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಫೋರ್ತ್ ಕ್ವೆಶ್ಚನ್ನಿಗೆ ಹೋಗೋಣ. ಫೋರ್ತ್ ಕ್ವೆಶ್ಚನ್ ಏನಪ್ಪ ಅಂದರೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ 1 ಕಾದಂಬರಿ, ಆಪ್ಷನ್ 2 ಸಣ್ಣ ಕಥೆ, ಆಪ್ಷನ್ 3 ನೀಳ್ಗತೆ, ಆಪ್ಷನ್ 4 ನಾಟಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ನೀಳ್ಗತೆ ಆಗಿರುತ್ತೆ. ಬಿಕಾಸ್ ಇದರಲ್ಲಿ 50ರಿಂದ 60 ಪೇಜಸ್ ಇರುತ್ತೆ. ನಾಟಕ ಹೇಗಿದ್ದರೂ ನೋಡಿದರೆ ಗೊತ್ತಾಗುತ್ತೆ, ಕ್ಯಾರೆಕ್ಟರ್ಸ್ ಬರುತ್ತೆ ಅದರಲ್ಲಿ. ಮತ್ತು ಸಣ್ಣ ಕಥೆ 5ರಿಂದ 10 ಪೇಜ್ ಇರುತ್ತೆ. ಕಾದಂಬರಿ 300 ಪೇಜ್ ಇರುತ್ತೆ. ನೆಕ್ಸ್ಟ್ 5ನೇ ಕ್ವೆಶ್ಚನ್, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ಇಲ್ಲಿರ್ತಕ್ಕಂಥ 4 ಕೃತಿಗಳು ಕೂಡ ರಾಘವಾಂಕನ ಕೃತಿಗಳಾಗಿರುತ್ತೆ. ಮೊದಲ 3 ಕೃತಿಗಳು ಏನಿದಾವಲ್ಲ ಅದು ವಾರ್ಧಕ ಷಟ್ಪದಿಯಲ್ಲಿದೆ. 4ನೇ ಕೃತಿ ವೀರೇಶ ಚರಿತೆ ಇದೆಯಲ್ಲ ಅದು ಉದ್ದಂಡ ಷಟ್ಪದಿಯಲ್ಲಿದೆ. ನೆಕ್ಸ್ಟ್ ಕ್ವೆಶ್ಚನ್ ಮತ್ತೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟು ಆಸ್ತೆ ಅಂದರೆ ಶ್ರದ್ಧೆ ಆಗಿರುತ್ತೆ. ಆಸ್ತೆ ಅಂದರೆ ಶ್ರದ್ಧೆ. ಉತ್ಕರ್ಷ ಅಂದರೆ ಏಳಿಗೆ. ನೆಕ್ಸ್ಟ್ ಅಗ್ರಣಿ ಅಂದರೆ ಮುಂದಾಳು. ಇಶುದಿ ಅಂದರೆ ಬತ್ತಡಿಕೆ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 7th ಕ್ವೆಶ್ಚನ್. 7th ಕ್ವೆಶ್ಚನಲ್ಲಿ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಸಹ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇದರಲ್ಲಿ ಉಡುಗಿಸು ಪದದ ಅರ್ಥ ಏನಂದರೆ ತಗ್ಗಿಸು ಆಗಿರುತ್ತೆ. ನೆಕ್ಸ್ಟ್ ಕಸಾಯಿ ಪದದ ಅರ್ಥ ಏನಂದರೆ ಕಟುಕ ಆಗಿರುತ್ತೆ. ನೆಕ್ಸ್ಟ್ ಕಳಬ ಪದದ ಅರ್ಥವೇನೆಂದರೆ ಆನೆಯ ಮರಿಯಾಗಿರುತ್ತೆ. ನೆಕ್ಸ್ಟ್ ಕಪೋತ ಪದದ ಅರ್ಥ ಏನಂದರೆ ಪಾರಿವಾಳ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಈಸ್ ಅ ರೈಟ್ ಆನ್ಸರ್. 8th ಕ್ವೆಶ್ಚನ್ ಏನಪ್ಪ ಅಂದರೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ನಲ್ಲಿ ವಿರುದ್ಧ ಪದವಲ್ಲದ ಪದವನ್ನು ಗುರುತಿಸಬೇಕು. ಕ್ಷಯ ಪದದ ವಿರುದ್ಧ ಪದ ವೃದ್ಧಿ, ಕರೆಕ್ಟ್ ಇದೆ ಆನ್ಸರ್. ನೆಕ್ಸ್ಟ್ ವ್ಯಷ್ಟಿ ಪದದ ವಿರುದ್ಧ ಪದ ಸಮಷ್ಟಿ, ಅದು ಕರೆಕ್ಟ್ ಇದೆ.
ನೆಕ್ಸ್ಟ್ ಶಾಖ ಪದದ ವಿರುದ್ಧ ಪದ ಶೀತ. ಶಾಖ ಪದದ ವಿರುದ್ಧ ಪದ ಶೀತ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಫೋರ್ತ್ ಒನ್ನು ಸಂಧ್ಯಾ ಪದದ ವಿರುದ್ಧ ಪದ. ಸಂಧ್ಯಾ ಪದದ ವಿರುದ್ಧ ಪದ ಸಂಜೆ ಕೊಟ್ಟಿದ್ದಾರೆ, ಆದರೆ ಇದು ವಿರುದ್ಧ ಪದ ಅಲ್ಲ, ಇದು ತತ್ಸಮ ತದ್ಭವ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 9th ಕ್ವೆಶ್ಚನ್. 9th ಕ್ವೆಶ್ಚನ್ ಏನಪ್ಪ ಅಂದರೆ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಕಾವ್ಯ ಪದದ ತದ್ಭವ ರೂಪ ಯಾವುದಂದರೆ ಕಬ್ಬ ಆಗಿರುತ್ತೆ. ನೆಕ್ಸ್ಟ್ ಗೋಷ್ಠಿ ಕೊಟ್ಟಿದ್ದಾರೆ, ಗೋಷ್ಠಿಗೆ ಗೊಟ್ಟೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಛತ್ರಿಕಾ ಕೊಟ್ಟಿದ್ದಾರೆ, ಛತ್ರಿಕಾಗೆ ಸತ್ತಿಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ತಟ ಕೊಟ್ಟಿದ್ದಾರೆ, ತಟಕ್ಕೆ ದಡ ಮ್ಯಾಚ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮೂವಿಂಗ್ ಟು ದ 10th ಕ್ವೆಶ್ಚನ್. 10ನೇ ಕ್ವೆಶ್ಚನ್ ಏನಿದೆಯಪ್ಪ ಅಂದರೆ, ಮನೆಯ ತನಕ ಎನ್ನುವುದು. ವ್ಯಯ ಇದೆಯಲ್ಲ, ಅದರಲ್ಲಿ ಮೇಯ್ನಾಗಿ ಅಂತ, ವರೆಗೆ, ಸಲುವಾಗಿ, ತನಕ ಈ ರೀತಿಯ ಪದಗಳು ಬರುತ್ತವೆ. ಹಾಗಾಗಿ ಇಲ್ಲಿ ಮನೆಯ ತನಕ ಅಂತ ಕೊಟ್ಟಿದ್ದಾರಲ್ವಾ, ಸೊ ಇದು ತದ್ದಿತಾಂತ ಅವ್ಯಯ ಆಗುತ್ತೆ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಮನೆಯ ತನಕ ಎನ್ನುವುದು ತದ್ದಿತಾಂತ ಅವ್ಯಯ ಆಗಿರುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ 11th ಕ್ವೆಶ್ಚನ್. 11th ಕ್ವೆಶ್ಚನ್ ಏನಪ್ಪ ಅಂದರೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ನೋಟ. ಇದು ಕ್ರಿಯೆಗೆ ಸಂಬಂಧಿಸಿದೆ. ಸೊ ಇದನ್ನು ನಾವು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ತಂಪು ಅನ್ನೋ ಪದನೂ ಕೂಡ ಕೊಟ್ಟಿದ್ದಾರೆ, ಆದರೆ ಇದು ನಾಮಪದಕ್ಕೆ ಸಂಬಂಧಿಸಿದ್ರಿಂದ ಇದನ್ನು ನಾವು ತದ್ದಿತಾಂತ ಅಂತ ಹೇಳ್ಬೋದು. ನೋಟ ಅನ್ನೋದು ಕ್ರಿಯೆಗೆ ಸಂಬಂಧಿಸಿದ ಕಾರಣದಿಂದ ನಾವು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿ ಪರಿಗಣಿಸಬಹುದಾಗಿದೆ. ನೆಕ್ಸ್ಟ್ 12th ಕ್ವೆಶ್ಚನ್ನ ನೋಡೋಣ. ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಹೇಳಿರ್ತಕ್ಕಂಥ ವಾಕ್ಯವನ್ನು ಕೊಟ್ಟಿದ್ದಾರೆ. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಅಂತ ಆಗಬೇಕು ಇದು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ 13th ಕ್ವೆಶ್ಚನ್. 13ನೇ ಕ್ವೆಶ್ಚನ್ ಏನಪ್ಪ ಅಂದರೆ, ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು. ಈಗ ಕರೆಕ್ಟ್ ಆನ್ಸರ್ ಯಾವುದಂತ ನೋಡೋಣ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವ ಯಾವುದಂದರೆ ದೊರೆತಿದ್ದರಲ್ಲಿಯೇ ಸಂತೃಪ್ತರಾಗಬೇಕು. ನೆಕ್ಸ್ಟು 14ನೇ ಕ್ವೆಶ್ಚನ್ ನೋಡೋಣ. 14ನೇ ಕ್ವೆಶ್ಚನ್ ಏನಪ್ಪ ಅಂದರೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಅಂತಿದೆ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಎಂಬ ವಾಕ್ಯಕ್ಕೆ ಅರ್ಧ ವಿರಾಮ ಚಿಹ್ನೆ ಹಾಕಬೇಕು. ಹೆಚ್ಚು ಕೆಲಸ ಮಾಡಿದ್ದೀರಿ ವಾಕ್ಯ ಆದಮೇಲೆ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. 15ನೇ ಕ್ವೆಶ್ಚನ್ ಏನಪ್ಪ ಅಂದರೆ, ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂತಹ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯುವಂಥದ್ದು. ಇದರಲ್ಲಿ 59,867 ಕೊಟ್ಟಿದ್ದಾರೆ. ಅಡಿಗೆರೆ ಎಳೆದ ಅಂಕಿಗಳನ್ನು, ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರಿಬೇಕು ಅಂತ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 2, 59,867. ನೆಕ್ಸ್ಟ್ 16ನೇ ಕ್ವೆಶ್ಚನ್. ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯಾವುದು ರೈಟ್ ಆನ್ಸರ್ ಅಂತ ಚೂಸ್ ಮಾಡಬೇಕಾಗತ್ತೆ. ರೈಟ್ ಆನ್ಸರ್ ಯಾವುದಂದರೆ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಲ ಮತ್ತು ಸ ಅಕ್ಷರಗಳು ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗತಕ್ಕಂಥ ಅಕ್ಷರಗಳಾಗಿರುತ್ತೆ. 17ನೇ ಕ್ವೆಶ್ಚನ್. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೋಡಿ, ನಾವು ಆಪ್ಷನ್ಗಳನ್ನು ನೋಡ್ಬೋದು. ಆಪ್ಷನ್ಗಳು ಹೇಗಿದೆ. ಸರಿಯಾದ ಚಿಹ್ನೆಗಳು ಬಳಕೆಯಾಗಿರೋದು ಆಪ್ಷನ್ 2 ಅಲ್ಲಿ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಅಂತ ಕ್ವೆಶ್ಚನ್ ಕೇಳ್ತಾರೆ. ಆ ರೀತಿ ಕೇಳಿದಾಗ
ಸೈಕಲ್ ಸವಾರಿ ಅಂತ ಅವಳು ಹೇಳ್ತಾಳೆ. ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬರ್ತಾಳೆ. ಅಲ್ಲಿಗೆ ಪೂರ್ಣವಿರಾಮ ಚಿಹ್ನೆಯನ್ನು ಹಾಕ್ತೀವಿ. ನೆಕ್ಸ್ಟ್ 18th ಕ್ವೆಶ್ಚನ್. ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈ ಆಪ್ಷನ್ ಡಿ ಆಗಿರುತ್ತೆ. ಹೇಗಪ್ಪ ಅಂದರೆ ನೋಡಿ, ಇಲ್ಲಿ ಫಸ್ಟ್ನೇದು ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 19th ಕ್ವೆಶ್ಚನ್. 19th ಕ್ವೆಶ್ಚನ್ ಏನಿದೆಯಪ್ಪ ಅಂದರೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯತಕ್ಕಂಥದ್ದು. ಆಯಿತಾ? ಇದರಲ್ಲಿ ಒಂದು ಪದದ ಅರ್ಥ ಗೊತ್ತಾದರೆ ಸಾಕು, ಮತ್ತು ಆನ್ಸರ್ ಯಾವುದಂತ ಚೂಸ್ ಮಾಡಬಹುದು ನಾವು. ಇದರಲ್ಲಿ ಒಕ್ಕಲಿಕ್ಕು ಪದದ ಅರ್ಥ ಏನಪ್ಪ ಅಂದರೆ ಕೊಲ್ಲು ಅಂತ ಆಗಿರುತ್ತೆ. ನೆಕ್ಸ್ಟು ಒಯ್ ಪದದ ಅರ್ಥ ಯಾವುದಪ್ಪ ಅಂದರೆ ಸಾಗಿಸು ಅನ್ನೋದಾಗಿರುತ್ತೆ. ಒಸೆ ಪದದ ಅರ್ಥ ಪ್ರೀತಿ. ಓವು ಪದದ ಅರ್ಥ ಅಂದರೆ ಸಂರಕ್ಷಿಸು ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ದೆನ್ ಮೂವಿಂಗ್ ಟು ದ 20th ಕ್ವೆಶ್ಚನ್. ಕ್ವೆಶ್ಚನ್ ಏನಿದೆಯಪ್ಪ ಅಂದರೆ ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೀತಕ್ಕಂಥದ್ದು. ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಆಯಿತಾ? ಫಸ್ಟು ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥನಾಮ ಆಗಿದೆ ಅಲ್ವಾ? ಸೊ ಅದನ್ನು ಹೊಂದಿಸಿ ಬರಿತೀವಿ. ನೆಕ್ಸ್ಟು ಗುಣವಾಚಕ ಎಲ್ಲಿ ಬರುತ್ತೆ? ಹೊಸ ಬಟ್ಟೆ ಅಂತಕ್ಕಂಥದ್ದು ಗುಣವನ್ನು ಸೂಚಿಸುತ್ತಲ್ವ? ಸೊ ಅದು ಗುಣವಾಚಕ. ನೆಕ್ಸ್ಟು ಪ್ರಕಾರವಾಚಕ, ಯಾವ ಪ್ರಕಾರ ಅಂತ ಹೇಳುತ್ತಲ್ವ ಅದು. ಅಂಥದ್ದು ಅನ್ನೋದು ಪ್ರಕಾರವಾಚಕಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು ಉಳಿದಿರೋದು ನೋಟ. ನೋಟ ಅನ್ನೋದು ಕೃದಂತ ಭಾವನಾಮಕ್ಕೆ ಸೇರಿರುತ್ತೆ. ಸೊ ಇಲ್ಲಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 21ನೇ ಕ್ವೆಶ್ಚನನ್ನು ನೋಡೋಣ. 21ನೇ ಕ್ವೆಶ್ಚನ್ನು ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟು ನಿತ್ಯ ನಪುಂಸಕ ಲಿಂಗ ಯಾವುದು ಬರುತ್ತಪ್ಪ ಅಂದರೆ ದಂಡು ಬಂದಿತು. ನೆಕ್ಸ್ಟು ವಾಚ್ಯಲಿಂಗ. ವಾಚ್ಯಲಿಂಗ ಯಾವುದಕ್ಕೆ ಸೇರುತ್ತಂದರೆ ನೀನು ತಾಯಿ ಅಂತಿದೆಯಲ್ಲ, ಅದು ವಾಚ್ಯಲಿಂಗಕ್ಕೆ ಸೇರುತ್ತೆ. ನೆಕ್ಸ್ಟು ಸ್ತ್ರೀ ನಪುಂಸಕ ಲಿಂಗ. ಇದು ಯಾವುದಕ್ಕೆ ಸೇರುತ್ತಪ್ಪ ಅಂದರೆ ದೇವತೆ ಒಲೆಯಿತು ಅಂತ ಇದೆಯಲ್ಲ, ಅದಕ್ಕೆ ಸೇರುತ್ತೆ. ನೆಕ್ಸ್ಟು ಲಾಸ್ಟ್ ಉಳಿದಿರೋದು ಪುನ್ನಪುಂಸಕ ಲಿಂಗ. ಇದು ಯಾವುದಕ್ಕೆ ಸೇರುತ್ತೆ ಅಂದರೆ ಚಂದ್ರೋದಯವಾಯಿತು ಅನ್ನೋದಕ್ಕೆ ಸೇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಆಗಿರುತ್ತೆ. 22nd ಕ್ವೆಶ್ಚನ್. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಏನು ಕೊಟ್ಟಿದ್ದಾರೆ? ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಕರೆಕ್ಟಾಗಿದೆ. ದೆನ್ ಹೇಳಿಕೆ 2. ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಇದೆಯಲ್ಲ, ಅದು ತಪ್ಪು. ಯಾಕಂದರೆ ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರೋದಿಲ್ಲ. ಅರು ಮತ್ತು ಅಂದಿರು ಪ್ರತ್ಯಯಗಳು ಮಾತ್ರ ಬರುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಆಪ್ಷನ್ 2, ಹೇಳಿಕೆ 2 ಮಾತ್ರ ತಪ್ಪು. ದೆನ್ ಮೂವಿಂಗ್ ಟು ದ 23rd ಕ್ವೆಶ್ಚನ್. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆಪ್ಷನ್ 1 ಎಣ್ ಸಂಧಿ, ಆಪ್ಷನ್ 2 ವೃದ್ಧಿ ಸಂಧಿ, ಆಪ್ಷನ್ 3 ಗುಣಸಂಧಿ, ಆಪ್ಷನ್ 4 ಶ್ಚುತ್ವ ಸಂಧಿ. ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಸಕಲ ಐಶ್ವರ್ಯ ಅನ್ನೋದನ್ನು ಬಿಡಿಸಿ ಬರೆದಾಗ ಸಕಲ ಪ್ಲಸ್ ಐಶ್ವರ್ಯ ಬರುತ್ತೆ. ಐಕಾರ ಬಂದಿರೋದ್ರಿಂದ ಇದು ವೃದ್ಧಿ ಸಂಧಿ ಆಗಿರುತ್ತೆ. ಸೊ ಸಕಲ ಐಶ್ವರ್ಯ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆ ಆಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 24ನೇ ಕ್ವೆಶ್ಚನ್ ಏನಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಅನ್ಯ ಪುರುಷ ಅಂದರೆ ಪ್ರಥಮ ಪುರುಷ ಅಂತ ಅರ್ಥ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬಾರ್ದು. ಈಗ ರೈಟ್ ಆನ್ಸರ್ ಯಾವುದಂತ ನೋಡೋಣ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನೀನು ಅನ್ನೋದು ಮಧ್ಯಮ ಪುರುಷ ಆಗಿರುತ್ತೆ. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ
ಆಪ್ಷನ್ 4 ಬಂದಾನು ಅನ್ನೋದು ಸಂಭವನಾರ್ಥಕ ಕ್ರಿಯಾಪದವಾಗಿರುತ್ತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ 26th ಕ್ವೆಶ್ಚನ್ ಈಸ್ ಆಪದ್ಧರ್ಮ. ಇದನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ನೋಡಬೇಕು. ಆಪತ್ ಪ್ಲಸ್ ಧರ್ಮ. ಸೊ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಆಪತ್ ಪ್ಲಸ್ ಧರ್ಮ ಆಪದ್ಧರ್ಮ ಆಗುತ್ತೆ. ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗಿದೆ. ದೆನ್ ಮೂವಿಂಗ್ ಟು ದ 27th ಕ್ವೆಶ್ಚನ್. ಪಯಶ್ಚಯನ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಡಿಸಿ ಬರೆದಾಗ ಪಯಸ್ ಪ್ಲಸ್ ಶಯನ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಪಯಸ್ ಪ್ಲಸ್ ಶಯನ ಪಯಶ್ಚಯನ ಆಗುತ್ತೆ. ಇದು ಶ್ಚುತ್ವ ಸಂಧಿಗೆ ಉದಾಹರಣೆ ಆಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಉಡಾಯಿಸು ಅನ್ನೋ ಪದವು ಧಾತುವಿನ ಸಾಧಿತ ಧಾತು ಆಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಿಘಟಿಕ ಅಂದರೆ ವಿಗಳಿಕೆ. ಉದ್ಘೋಷಣೆ ಪದಕ್ಕೆ ಯಾವ ಪದ ಸಂಬಂಧ ಹೊಂದುತ್ತೆ ಅನ್ನೋದ ನೋಡಬೇಕಾಗುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಉಗ್ಗಡಣೆ. ದೆನ್ ಮೂವಿಂಗ್ ಟು ದ 30th ಕ್ವೆಶ್ಚನ್. ಸಾಬೂನು ಪಾದ್ರಿ ಮೇಜು ಈ ಪದಗಳನ್ನು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಯಿತಾ, ಇದು ಯಾವ ಭಾಷೆಯ ಪದಗಳು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಪೋರ್ಚುಗೀಸ್ ಪದಗಳು. ಮೋಸ್ಟ್ ಆಫ್ ದ ಪೋರ್ಚುಗೀಸ್ ಪದಗಳು ಊಕಾರದಿಂದ ಅಂತ್ಯ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಸಾಬೂನು ಊಕಾರದಿಂದ ಅಂತ್ಯವಾಗಿದೆ ಅಲ್ವಾ. ಮೇಜು ಅದು ಕೂಡ ಊಕಾರದಿಂದ ಅಂತ್ಯವಾಗಿದೆ. ಸೊ ಇವು ಪೋರ್ಚುಗೀಸ್ ಪದಗಳು. ದೆನ್ 31th ಕ್ವೆಶ್ಚನ್. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ಆಪ್ಷನ್ 1 ನಾಮವಾಚಕ, ಆಪ್ಷನ್ 2 ಪ್ರಕಾರವಾಚಕ, ಆಪ್ಷನ್ 3 ಭಾವನಾಮ, ಆಪ್ಷನ್ 4 ಗುಣವಾಚಕ. ಹಳೆಯ ಅನ್ನೋದು ಗುಣವನ್ನು ಸೂಚಿಸುತ್ತಲ್ವ. ಸೊ ಇದು ರೈಟ್ ಆನ್ಸರ್ ಆಪ್ಷನ್ 4 ಗುಣವಾಚಕ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಸಮರ್ಥನೆ ಕೊಟ್ಟಿದ್ದಾರೆ. ಅದರಲ್ಲಿ ಸರಿ ತಪ್ಪನ್ನು ಗುರುತಿಸಬೇಕಾಗತ್ತೆ. ಹೇಳಿಕೆ ಏನಪ್ಪ ಅಂದರೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಅಂತ ಕೊಟ್ಟಿದ್ದಾರೆ. ಸಮರ್ಥನೆ ಏನಂದರೆ ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ದೇಶೀಯ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತ ಕೊಟ್ಟಿದ್ದಾರೆ. ದೆನ್ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಇದರಲ್ಲಿ ಹೇಳಿಕೆನೂ ಸರಿ ಮತ್ತು ಸಮರ್ಥನೆ ಕೂಡ ಸರಿಯಾಗಿರುತ್ತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರ ಯಾವುದು ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಉತ್ಪ್ರೇಕ್ಷ ಅಲಂಕಾರ. ಬಿಕಾಸ್ ಕವಿಗಳು ವರ್ಣನೆ ಮಾಡಿದರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರೀತಾರೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಯಾವುದು ಬರುತ್ತಪ್ಪ ಅಂದರೆ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಯಿತಾ, ಇದರಲ್ಲಿ ಈ ಸೆಂಟೆನ್ಸ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ರೈಟ್ ಆನ್ಸರ್ ಯಾವುದಂತ ಹೇಳ್ತೀನಿ. ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಏನು ಸೆಂಟೆನ್ಸ್ ಇದೆಯಪ್ಪ ಅಂದರೆ ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಅಂತ ಇದೆ. ಇಟ್ ಈಸ್ ಅ ರೈಟ್ ಆನ್ಸರ್. 36th ಕ್ವೆಶ್ಚನ್ ಏನಪ್ಪ ಅಂದರೆ
6,03,857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಯಿತಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದರಲ್ಲಿ ಕರೆಕ್ಟಾಗಿ ಲೇಖನ ಚಿಹ್ನೆ ಬರೆದಿದ್ದಾರೆ ನೋಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಇದರಲ್ಲಿ ಅಹಹ ಅನ್ನೋದರಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಮತ್ತು ಸೂರ್ಯನಿಗೂ ಗ್ರಹಣವೇ ಅನ್ನೋದಕ್ಕೆ ಕ್ವೆಶ್ಚನ್ ಮಾರ್ಕ್ನ ಯೂಸ್ ಮಾಡಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ಸಂತೆಯ ಹೊತ್ತಿಗೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ 39th ಕ್ವೆಶ್ಚನ್ ಏನಪ್ಪ ಅಂದರೆ, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೊಟ್ಟಿದ್ದಾರೆ. ಆಯಿತಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಅರ್ಧ ವಿರಾಮ. ಅರ್ಧ ವಿರಾಮ ಚಿಹ್ನೆಯು ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರ್ತಕ್ಕಂತಹ ಲೇಖನ ಚಿಹ್ನೆ ಆಗಿರುತ್ತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆ ಆಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಅಂತ ನೋಡಬೇಕು. ಆ ಊರಿನಿಂದ, ಆ ಊರು ಅದನ್ನು ಬಿಡಿಸಿ ಬರೆದಾಗ ಆ ಪ್ಲಸ್ ಊರು ಆಗುತ್ತೆ. ಸೊ ಇದು ವಕಾರಾಗಮ ಸಂಧಿ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ವಕಾರಾಗಮ ಸಂಧಿ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹುಡುಗ ಅನ್ನೋದು ರೂಢನಾಮ, ಹಾವಾಡಿಗ ಅನ್ನೋದು ಇದರ ಹೆಸರಲ್ಲೇ ಸೂಚಿಸ್ತಿದೆ. ಇದು ಅನ್ವರ್ಥನಾಮಕ್ಕೆ ಉದಾಹರಣೆ ಆಗಿದೆ. ಬಿಕಾಸ್ ಇದು ಅವರ ಉದ್ಯೋಗವನ್ನು ಸೂಚಿಸ್ತಿದೆ. ಸೊ ಹಾವಾಡಿಗ ಅನ್ನೋದು ಅನ್ವರ್ಥನಾಮಕ್ಕೆ ಸಂಬಂಧಿಸಿದೆ. ಸೊ ದ ರೈಟ್ ಆನ್ಸರ್ ಈಸ್ ಅನ್ವರ್ಥನಾಮ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಎಳಗರು. ಈ ಸಂಧಿಯನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎಳೆಗರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎಳೆ ಪ್ಲಸ್ ಕರು. ಎಳೆಗರು. ಎಳೆ ಪ್ಲಸ್ ಕರು ಎಳೆಗರು ಆಗುತ್ತೆ. ಇದರಲ್ಲಿ ತತಪಗಳಿಗೆ ಗದಬಗಳು ಬಂದಿರೋದ್ರಿಂದ ಇದು ಗದಬಾದೇಶ ಸಂಧಿ ಆಗಿರುತ್ತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಎಂಬುದು ಸರಿಯಾದ ವಾಕ್ಯ ಸಂಯೋಜನೆ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಗ್ರಂಥಿ ಗಂಟು ಕೊಟ್ಟಿದ್ದಾರೆ. ತತ್ಸಮ ತದ್ಭವ ಕೊಟ್ಟಿದ್ದಾರೆ, ಇದು ಕರೆಕ್ಟ್. ದೆನ್ ಚತುರ್ಥಿಗೆ ಚೌತಿ ಕೊಟ್ಟಿದ್ದಾರೆ, ಇದು ಕೂಡ ಕರೆಕ್ಟ್. ಆಪ್ಷನ್ 3 ಗೂಕಗೆ ಗೂಬೆ ಕೊಟ್ಟಿದ್ದಾರೆ, ಇದು ಕೂಡ ಕರೆಕ್ಟ್ ಇದೆ. ದೆನ್ ಆಪ್ಷನ್ 4 ರಿಸಿಗೆ ಋಣ ಕೊಟ್ಟಿದ್ದಾರೆ, ಇದು ಎರಡೂ ಕೂಡ ತದ್ಭವವನ್ನು ಕೊಟ್ಟಿದ್ದಾರೆ. ತತ್ಸಮ ಕೊಟ್ಟಿದ್ದಾರೆ. ಇದರಲ್ಲಿ ರಿಸಿಗೆ ಋಷಿ ಆಗಬೇಕಿತ್ತು, ಋಣಕ್ಕೆ ಋಣ ಆಗಬೇಕಿತ್ತು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅದು ಸರಿ ಹೊಂದದ ಜೋಡಣೆ ಆಗಿದೆ. ಆಪ್ಷನ್ 4 ಈಸ್ ಅ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 45th ಕ್ವೆಶ್ಚನ್. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಕೊಟ್ಟಿದ್ದಾರೆ ಸಂಖ್ಯಾವಾಚಕ ಲಕ್ಷ್ಮಣ ಕೊಟ್ಟಿದ್ದಾರೆ. ಮತ್ತು ಆಪ್ಷನ್ 2 ನಾಮವಾಚಕ ದೊಡ್ಡದು ಸಣ್ಣದು ಕೊಟ್ಟಿದ್ದಾರೆ. ಮತ್ತು ಆಪ್ಷನ್ 3 ದ್ವಿರುಕ್ತಿ ದಡ ಕೊಟ್ಟಿದ್ದಾರೆ. ಆಪ್ಷನ್ 4 ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಗಿರೋದು ಆಪ್ಷನ್ 4 ಗುಣವಾಚಕ ಕೆಟ್ಟದ್ದು ಒಳ್ಳೆಯದನ್ನು ಸೂಚಿಸೋದು. ಸೊ ಆಪ್ಷನ್ 4 ಈಸ್ ಅ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 46th ಕ್ವೆಶ್ಚನ್. ಏನು ಕ್ವೆಶ್ಚನ್ ಕೊಟ್ಟಿದ್ದಾರೆ ಅಂದರೆ, ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ತತ್ಸಮ ಕೊಟ್ಟಿದ್ದಾರೆ, ಬಾ ಪಟ್ಟಿಯಲ್ಲಿ ತದ್ಭವ ಕೊಟ್ಟಿದ್ದಾರೆ. ಪುಸ್ತಕಕ್ಕೆ
ತದ್ಭವ ಯಾವುದಂದರೆ ಹೊತ್ತಿಗೆ. ನೆಕ್ಸ್ಟು ಸಂಸ್ಕೃತ ಪದದ ತದ್ಭವ ರೂಪ ಸಕ್ಕದ. ನೆಕ್ಸ್ಟು ಕರ್ತೃ ಪದದ ತದ್ಭವ ರೂಪ ಕರ್ತ್ರಾರ. ನೆಕ್ಸ್ಟು ದೀಪಿಕಾ ಪದದ ತದ್ಭವ ರೂಪ ದೀವಿಗೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಹಿಯರ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಯಾಕಂದರೆ ಇದರಲ್ಲಿ ಉಳಿದಿರ್ತಕ್ಕಂತಹ ಆಪ್ಷನ್ ಡಿಯನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಪದಗಳು ಕೂಡ ವಿರುದ್ಧಾರ್ಥಕ ಪದಗಳಾಗಿರುತ್ತೆ. ಹಾಗಾಗಿ ಗುಂಪಿಗೆ ಸೇರದ ಪದದ ಜೋಡಿ ತೆಗಳಿಕೆ ಬಿಕ್ಕಳಿಗೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ಸರಿ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ನಾಗವರ್ಮ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವರ್ಣಮಾಲೆಯಲ್ಲಿ ಐ ಔ ಅಕ್ಷರಗಳು ಸಂಧ್ಯಕ್ಷರಗಳಿಗೆ ಸೇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಸಂಧ್ಯಕ್ಷರಗಳು. 50ನೇ ಕ್ವೆಶ್ಚನ್ನು, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಅಕ್ಕ. ಉಳಿದವುಗಳು ವಿಜಾತಿಯ ಒತ್ತಕ್ಷರವನ್ನು ಹೊಂದಿರ್ತವೆ. ಆಪ್ಷನ್ 3 ಅಕ್ಕ ಎನ್ನುವ ಪದವು ಸಜಾತಿಯ ಒತ್ತಕ್ಷರವಾಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರ ಸೇರಿ ಆಗುವಂತಹ ಅಕ್ಷರಗಳು ಗುಣಿತಾಕ್ಷರಗಳು. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ನಿಶೇಷ. ದ 53rd ಕ್ವೆಶ್ಚನ್ ಈಸ್, ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆರ್ದ್ರ ಪದದ ಅರ್ಥ ಏನಂದರೆ ತೇವ. ಸೊ ಅದರ ವಿರುದ್ಧಾರ್ಥಕ ಪದ ಆಪ್ಷನ್ 2 ಶುಷ್ಕ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ಆಗಿರುತ್ತೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಉತ್ತ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇಲ್ಲಿ ಅಡಿಗೆರೆ ಎಳೆದಿರ್ತಕ್ಕಂಥ ಪದ ಥಳಥಳಿಸುತ್ತದೆ. ಇದು ಯಾವ ಕಾಲವನ್ನು ಸೂಚಿಸುತ್ತದೆ ಅಂದರೆ ಆಪ್ಷನ್ 2 ವರ್ತಮಾನ ಕಾಲ. ಥಳಥಳಿಸುತ್ತದೆ, ಅಲ್ಲಿ ಉತ್ತ ಪ್ರತ್ಯಯ ಬರುತ್ತೆ. ಸೊ ಇದು ವರ್ತಮಾನ ಕಾಲಕ್ಕೆ ಸೇರಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಪ್ರೀತಿ ಅನ್ನೋದು ಭಾವನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಆಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಕುದಿಸು. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ತಾತ್ಪರ್ಯ ತತ್ವ ಅನ್ನೋದು ಹೊಂದಾಣಿಕೆಯಾಗದ ಜೋಡಿ ಪದವಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಕಾಂತಿಹೀನ ಅಥವಾ ಆಪ್ಷನ್ 4 ಸೂರ್ಯ ಅಜ. ಎರಡೂ ಕೂಡ ಸರಿಯಾದ ಅರ್ಥವುಳ್ಳ ಪದಗಳ ಜೋಡಿಯನ್ನು ಹೊಂದಿದೆ. ಹಾಗಾಗಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡೋಣ. ಮೂವಿಂಗ್ ಟು ದ 60th ಕ್ವೆಶ್ಚನ್. ದ ಕ್ವೆಶ್ಚನ್ ಈಸ್, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಚಿಕ್ಕದೇವರಾಜ. ಇವರನ್ನು ನವಕೋಟಿ ನಾರಾಯಣ ಅಂತ ಕೂಡ ಕರೀತಾರೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಅಶ್ಮಾರೋಹಣ ಈ ಶಬ್ದದ ಅರ್ಥವೇನು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಕಲ್ಲನ್ನೇರುವುದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್,
ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಕೊಟ್ಟಿದ್ದಾರೆ. ಯತಿ ಎಂದರೆ ವಿರಾಮ ಅಂತ ಕೊಟ್ಟಿದ್ದಾರೆ. ವಿವರಣೆ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಹೇಳಿಕೆ ಮಾತ್ರ ಸರಿ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ನಮಗೆ ಉಪಾಧ್ಯಾಯರು. ನಮ್ಮ ಉಪಾಧ್ಯಾಯರು ನಮಗೆ ಉಪಾಧ್ಯಾಯರಾಗ್ತಾರಲ್ವ, ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ದ 64th ಕ್ವೆಶ್ಚನ್ ಈಸ್, ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ, ಅಕ್ಕ ಮಹಾದೇವಿದು ಮಹೇಶ್ವರ ಕೊಟ್ಟಿದ್ದಾರೆ. ಇದು ತಪ್ಪಲ್ವಾ? ಅಕ್ಕ ಮಹಾದೇವಿಯ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಆಗಿರುತ್ತೆ. ಸೊ ಇದು ತಪ್ಪು. ನೆಕ್ಸ್ಟು ಆಪ್ಷನ್ ಬಿ, ಬಸವಣ್ಣ ಚೆನ್ನಮಲ್ಲಿಕಾರ್ಜುನ ಕೊಟ್ಟಿದ್ದಾರೆ. ತಪ್ಪು, ಕೂಡಲ ಸಂಗಮ ದೇವ. ನೆಕ್ಸ್ಟು ಮಡಿವಾಳ ಮಾಚಿದೇವ ಅವ್ರದ್ದು ಕಲಿದೇವರ ದೇವ. ಇದು ರೈಟ್ ಆಗಿದೆ. ನೆಕ್ಸ್ಟು ಆಪ್ಷನ್ ಡಿ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಸಿ ಮತ್ತು ಡಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಇದನ್ನು ಬಿಡಿಸಿ ಬರೆದಾಗ ಜಾತಿ ಪ್ಲಸ್ ಅತೀತ ಆಗುತ್ತೆ. ಸೊ ಜಾತ್ಯತೀತ ಆಗುತ್ತೆ. ಸೊ ಇದು ಶುದ್ಧ ರೂಪವಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ನೀರು. ಬಿಕಾಸ್ ಎಲ್ಲ ಪದದ ಅರ್ಥಗಳು ಕೂಡ ನೀರನ್ನು ಸೂಚಿಸುತ್ತೆ. ಎಲ್ಲ ಪದದ ಅರ್ಥಗಳು ನೀರನ್ನು ಸೂಚಿಸುತ್ತೆ. ಹಾಗಾಗಿ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಗಳಗನಾಥ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಗಳಗನಾಥ ಕನ್ನಡದ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟು ದ.ರಾ ಬೇಂದ್ರೆ ನಾದಲೀಲೆ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಇದೆ. ಮತ್ತೆ ಉಳಿದಿರ್ತಕ್ಕಂಥದ್ದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಬೇಸಗೆ ಆಗಿರುತ್ತೆ. ಬೇಸಗೆ ಅನ್ನೋದು ತದ್ಭವ ರೂಪವಾಗಿರುತ್ತೆ. ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥದ್ದೆಲ್ಲವೂ ತತ್ಸಮ ರೂಪದಲ್ಲಿರುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಡವಿ, ಅರಣ್ಯ, ವಿಪಿನ, ಕಾಡು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಇಷ್ಟು ಎಂಬುದು ಆಪ್ಷನ್ 1 ಸಂಖ್ಯಾವಾಚಕ, ಆಪ್ಷನ್ 2 ಪರಿಮಾಣವಾಚಕ, ಆಪ್ಷನ್ 3 ದಿಗ್ವಾಚಕ, ಆಪ್ಷನ್ 4 ಪ್ರಕಾರವಾಚಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಪರಿಮಾಣವಾಚಕ. ಅಷ್ಟು ಇಷ್ಟು ಅಂತೆಲ್ಲ ಬಂದರೆ ಅದು ಪರಿಮಾಣವನ್ನು ಸೂಚಿಸುತ್ತೆ. ಸೊ ಇದು ಪರಿಮಾಣವಾಚಕವಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಜ್ಞ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಅನುನಾಸಿಕ ಸಂಧಿಯಾಗಿರುತ್ತೆ. ಬಿಕಾಸ್ ಇವನ್ನೆಲ್ಲ ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಅನುನಾಸಿಕ ಸಂಧಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದರಲ್ಲಿ ಅವ್ಯಯ ಯಾವುದು ಅಂತ ಗುರುತಿಸಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಕೂಡಲೇ ಅನ್ನೋದು ಅವ್ಯಯವಾಗಿ ನಾವು ಪರಿಗಣಿಸಬಹುದು. ಬಿಕಾಸ್ ಇದು ಯಾವ ಪದದೊಂದಿಗೂ ಬೆರೆಯುವುದಿಲ್ಲ ಮತ್ತು ವ್ಯತ್ಯಾಸ ಹೊಂದದ ಪದಗಳನ್ನು ಅವ್ಯಯಗಳೆಂದು ನಾವು ಪರಿಗಣಿಸಬಹುದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್.
ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಬ್ರಾಹ್ಮಿ ಲಿಪಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಅಟ್ಟ ಮೇಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು, ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ದೃಷ್ಟಾಂತಾಲಂಕಾರ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಹೆದರು. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಭ್ರಷ್ಟಾಚಾರ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಪಾರಮಾರ್ಥಿಕ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಶ್ಲೇಷ, ಬಿಕಾಸ್ ಇದು ಅರ್ಥಾಲಂಕಾರಕ್ಕೆ ಸೇರುತ್ತೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ವಿಧಿವಿಜ್ಞಾನ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ದ ರೈಟ್ ಆನ್ಸರ್ ಈಸ್ ಊರಲ್ಲಿ ಪದವು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಕಳುಹಿಸಿದ್ದಾರೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಲಿಂಗ ನಿರ್ಬಂಧ ಇಲ್ಲ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನೀಡಿ, ನಡೆಯಲಿ, ಬನ್ನಿ, ಮಾಡೀರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಮಾಡೀರಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಆನಿಗೆ, ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಅಹಿ, ಉರಗ ಅಂತಕ್ಕಂಥದ್ದು ಸರ್ಪಕ್ಕೆ ಇರ್ತಕ್ಕಂತಹ ಸಮಾನಾರ್ಥಕ ಪದಗಳಾಗಿವೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುಗಳನ್ನು ಗುರುತಿಸಿ ಅಂತ ಮತ್ತೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಡಿ ಮಾತ್ರ ತಪ್ಪು ಅಂತಿದೆಯಲ್ಲ ಅದು. ಡಿ ಹೇಳಿಕೆ ಏನಿದೆಯಪ್ಪ ಅಂದರೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವವೆನಿಸುತ್ತದೆ ಅಂತ ಇದೆ. ಆಯಿತಾ? ಸೊ ಇದು ತಪ್ಪಾದ ಹೇಳಿಕೆ ಆಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ, ಗೆ ಕೆ. ಇದು ಕರೆಕ್ಟ್ ಅಲ್ವಾ? ಸೊ ರೈಟ್ ಮಾರ್ಕ್. ಸೆಕೆಂಡು ಬಿ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ, ಅಲಿ, ಓಳು, ಎ ಅಂತ ಇದು ತಪ್ಪು. ನೆಕ್ಸ್ಟು ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಂಬೋಧನ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ, ಆ, ಎ, ಇರ. ಇದು ಕರೆಕ್ಟಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಎ ಮತ್ತು ಸಿ ಸರಿಯಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಗಮಕ ಸಮಾಸ, ಕರ್ಮಧಾರಯ ಸಮಾಸಗಳಲ್ಲಿ ಅರಿಸಮಾಸ ದೋಷ ಬರುವುದಿಲ್ಲ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕರ್ತಗಳೊಂದಿಗೆ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಭೀಮನು ಉಕಾರ ಬಂದಿದೆ ಅಲ್ವಾ, ಅದು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಇದು ಕರ್ತೃರ್ಥಕ್ಕೆ ಸೇರುತ್ತೆ. ನೆಕ್ಸ್ಟು ಬಿ ಚೆಂಡನ್ನು ಅಂತ ಇದೆ ಅಲ್ವಾ, ಅದು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ, ಅದು ಕರ್ಮಾರ್ಥವನ್ನು ಸೂಚಿಸುತ್ತೆ. ತನ್ನ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿರುತ್ತೆ, ಇದು ಸಂಬಂಧಾರ್ಥವಾಗಿರುತ್ತೆ. ನೆಕ್ಸ್ಟು ಬಲಗಾಲಿನಿಂದ ಅಂತ ಇದೆ, ಇದು ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ, ಇದು ಸಾಧನಾರ್ಥವಾಗಿರುತ್ತೆ.
ಸಾಧನಾರ್ಥವಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಆಶೀರ್ವಚನ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ರೈಟ್ ಆನ್ಸರ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎ ಮತ್ತು ಡಿ ಹೇಳಿಕೆಗಳು ತಪ್ಪಾಗಿರ್ತವೆ. ಬಿ ಮತ್ತು ಸಿ ಹೇಳಿಕೆಗಳು ಕರೆಕ್ಟಾಗಿರುತ್ತವೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎಷ್ಟು ವ್ಯಂಜನ ಇದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 3 ವ್ಯಂಜನಗಳು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಅಂತರಂಗ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಇತು. ಕುಡಿ ಪ್ಲಸ್ ಇತು ಕುಡಿಯಿತು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ ಆಗುತ್ತೆ. ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೇಗಪ್ಪ ಅಂದರೆ ಆಪ್ಷನ್ ಎ ಪಳ ಪಳ ಜುಳು ಜುಳು. ನೆಕ್ಸ್ಟು ಸಿ ನೋಡೋದಾದರೆ ಡಣ ಡಣ ಸರಸರ ಕೊಟ್ಟಿದ್ದಾರೆ. ಆಯಿತಾ, ಇದು ಕರೆಕ್ಟ್ ಜೋಡಿಯಾಗಿದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಪ್ಪ ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದೊಡ್ಡವನು ಪ್ಲಸ್ ಹುಡುಗ ಅನ್ನೋದು ವಿಗ್ರಹ ವಾಕ್ಯದ ರೂಪವಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಆರ್ ಕೃತಿಗಳಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಿ ಮಾತ್ರ ಅವರ ಕೃತಿ ಅಲ್ಲ. ದೀಪದ ಮಲ್ಲೆ ಅನ್ನೋದು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿ ಅಲ್ಲ. ದೆನ್ ದ ಲಾಸ್ಟ್ ಕ್ವೆಶ್ಚನ್ ಈಸ್ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ರೀತಿ ವಾಕ್ಯ ಆಗಿದೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಸಾಮಾನ್ಯ ವಾಕ್ಯ. ಬಿಕಾಸ್ ಒಂದು ಕ್ರಿಯಾಪದ ಇದೆ ಇದರಲ್ಲಿ. ಕೊಡುಗೆ ಅಂತ ಇದೆಯಲ್ವಾ, ಅದು ಕ್ರಿಯಾಪದ ಆಗಿದೆ. ಹಾಗಾಗಿ ಇದು ಸಾಮಾನ್ಯವಾದಂಥ ವಾಕ್ಯವಾಗಿದೆ. ನಿಮಗೆ ನಾನು ಮಾಡಿರ್ತಕ್ಕಂಥ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್.